ಖ್ಯಾತ ನಟರು ಮತ್ತು ಖ್ಯಾತ ಕಲಾವಿದರು ಬ್ಯಾಕ್ ಟು ಬ್ಯಾಕ್ ಸಾವನ್ನಪ್ತಾ ಇದ್ದಾರೆ. ಅಂದು ರಾಕೇಶ್ ಪೂಜಾರಿ, ಇಂದು ಚಂದ್ರಶೇಖರ ಸಿದ್ದಿ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದ ಚಂದ್ರಶೇಖರ್ ಸಿದ್ದಿ ಇನ್ನಿಲ್ಲ. ಅಂದು ರಾಜೇಶ್, ಇಂದು ಚಂದ್ರಶೇಖರ ಸಿದ್ದಿ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದ ಚಂದ್ರಶೇಖರ್ ಸಿದ್ದಿ ಇನ್ನಿಲ್ಲ. ಖಿನ್ನತೆಯಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಸಿದ್ದಿ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಿಮನಹಳ್ಳಿಯ ಚಂದ್ರಶೇಖರ ಸಿದ್ದಿ ಜನಾಂಗದ ಯುವಕ. ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಸದ್ದು ಮಾಡಿದ್ರು. ಎಲ್ಲರನ್ನ ಮನರಂಜನೆ ಮಾಡಿದ್ರು. ನೀನಾಸಂನಲ್ಲೂ ಕೂಡ ಅವರು ಒಂದು ಸಣ್ಣ ಪಾತ್ರ ಮಾಡಿದ್ದಾರೆ. ಕಾಮಿಡಿ ಕಿಲಾಡಿಗಳು ನಂತರ ಹಲವು ಧಾರಾವಾಹಿಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರ, ಆದರೆ ಹೆಚ್ಚು ಅವಕಾಶಗಳು ಸಿಗದ ಕಾರಣ ಊರಿಗೆ ಮರಳಿದ್ದ ಚಂದ್ರಶೇಖರ ಸಿದ್ದಿ. ಯಲ್ಲಾಪುರದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಚಂದ್ರಶೇಖರ ಸಿದ್ದಿ, ಜನ ನನ್ನ ಬಗ್ಗೆ ಆಡಿಕೊಳ್ಳುತ್ತಾರೆ, ಟಾರ್ಗೆಟ್ ಮಾಡುತ್ತಾರೆ, ಜೀವನ ಬೇಡ ಅನಿಸುತ್ತಿದೆ ಎಂದು ಆಪ್ತರ ಬಳಿ ಹೇಳಿಕೊಂಡಿದ್ದ. ನೀನಾಸಂನಲ್ಲಿ ನಾಟಕ ತರಬೇತಿ ಪಡೆದಿದ್ದ ಚಂದ್ರಶೇಖರ ಸಿದ್ದಿ ನಿನ್ನೆ ಅರಣ್ಯಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ. ನೋಡಿ, ಈತ ಪಾಪ ಈ ರಾಜೇಶ್ ಎನ್ನುವಂತಹ ಒಬ್ಬ ಕಾಡಲ್ಲಿ ವಾಸ ಮಾಡ್ತಾ ಇದ್ದವನ್ನ ರಿಯಾಲಿಟಿ ಶೋ ಕರ್ಕೊಬಂದರು. ರಿಯಾಲಿಟಿ ಶೋನಲ್ಲಿ ಆತನಿಗೊಂದಷ್ಟು ವಿಜಯ ಸಿಕ್ತು. ಅದಾದ ನಂತರ ಆತನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಪ್ರಚಾರ. 5 ಲೀಟರ್ ನೀರು ಕುಡಿಯಲು ಸಾಧ್ಯವಿರುವವನಿಗೆ 5 ಲೀಟರ್ ನೀರು ಮಾತ್ರ ಕೊಡಬೇಕು, 10 ಲೀಟರ್ ಕೊಟ್ಟರೆ ಏನಾಗುತ್ತೆ? ಸೊ ಹಾಗೆ ಪಾಪ ಈ ಮುಗ್ಧರನ್ನ, ಅತ್ಯಂತ ಅಮಾಯಕರನ್ನ, ಒಂದು ವ್ಯಾಪ್ತಿಗೆ ಮಾತ್ರ ಸೀಮಿತರಾಗಿರುವವರನ್ನ ಬಹುದೊಡ್ಡ ವಿಶಾಲವಾದಂಥ ವೇದಿಕೆ ಕೊಟ್ಟಾಗ ಅದನ್ನು ದಹಿಸಿಕೊಳ್ಳುವಂತಹ ಸಾಮರ್ಥ್ಯ ಆತನಿಗಿದೆಯಾ ಎನ್ನುವಂತಹದ್ದು ರಿಯಾಲಿಟಿ ಶೋ ಅವರಿಗೂ ಕೂಡ ಅರ್ಥ ಆಗಬೇಕು. ಆತ ಏನು ಮಾಡ್ಕೊಂಡು ಹೇಳಿ, ಅವತ್ತು ಇದೇ ತರಹದ ಆತ್ಮಹತ್ಯೆ ಏಕಾಏಕಿ ಪ್ರಚಾರ ಸಿಕ್ತು. ಪಾಪ ಆತ ಅಮಾಯಕ. ಅದರಲ್ಲಿ ಆತನ ವಿರುದ್ಧ ಒಂದಷ್ಟು ಜನ, ಆತನ ಪರ ಒಂದಷ್ಟು ಜನ, ಪರವಿರೋಧ ಕಾಮೆಂಟ್ಗಳು. ನೋಡ್ರಿ, ಎಲ್ಲವನ್ನು ಕಂಡವರಿಗೆ ಪರವಿರೋಧ ಚರ್ಚೆಗಳನ್ನು ಸಹಿಸಿಕೊಳ್ಳುವಂಥ ಸಾಮರ್ಥ್ಯಗಳಿರ್ತಾವೆ. ಏನನ್ನು ಕಾಣದವರಿಗೆ, ಮುಗ್ಧ ಪ್ರಪಂಚದಲ್ಲಿ ಮುಗ್ಧ ಜೀವಿಗಳಾಗಿ ಬದುಕಿದವರಿಗೆ ಏಕಾಏಕಿ ವಿಮರ್ಶೆಗಳು, ಏಕಾಏಕಿ ಟೀಕೆಗಳು, ಏಕಾಏಕಿ ಹೊಗಳಿಕೆ ಅವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅವುಗಳಿಗೆ. ರಿಯಾಲಿಟಿ ಶೋನಲ್ಲಿ TRP ಬೇಕು, ರಿಯಾಲಿಟಿ ಶೋನ ಜನ ಮಾಡ್ಕೊಂಡು ಬಾಯಿ ಬಿಟ್ಕೊಂಡು ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಗ್ಧರನ್ನೆಲ್ಲ ಕರ್ಕೊಬಂದು ಏಕಾಏಕಿ ಅವರಿಗೆ ಪ್ರಚಾರ ಕೊಟ್ಟು ಸೊ ಪಾಪ ಈತ ಸಿದ್ದಿ ಜನಾಂಗದ ಯುವಕ. ಅವತ್ತು ರಾಜೇಶ್ ಆತ್ಮಹತ್ಯೆ ಮಾಡ್ಕೊಂಡ, ಇವತ್ತು ಚಂದ್ರಶೇಖರ ಸಿದ್ದಿ ಎನ್ನುವಂಥ ಯುವಕ ಆತ್ಮಹತ್ಯೆ ಮಾಡ್ಕೊಂಡ. ರಿಯಾಲಿಟಿ ಶೋನಲ್ಲಿ ಪಾಲ್ಗೊಂಡಿದ್ದ, ಒಂದಷ್ಟು ಅವಕಾಶವೂ ಸಿಕ್ಕಿತ್ತು. ಅದಾದ ನಂತರ ಊರಿಗೆ ಹೋದ. ರಿಯಾಲಿಟಿ ಶೋನಲ್ಲಿ ಪಾಲ್ಗೊಂಡ ನಂತರ ಆತನ ಜೀವನ ಏನಾದರೂ ವಿಸ್ಮಯಕಾರಿಯಾಗಿ ಬದಲಾವಣೆ ಆಯ್ತಾ ಅಂತ ಕೇಳಿದ್ರೆ ಆಗಿಲ್ಲ. ಪಾಪ ಅದೇ ಕೂಲಿ ಕೆಲಸಕ್ಕೆ ಸೇರ್ಕೊಂಡ ಅವನು. ಸೊ ಜನ ಆಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಸಿಕ್ಕ ಕಡೆಯಲ್ಲೆಲ್ಲ ಆತನ ಬಗ್ಗೆ ಬಾಯಿಗೆ ಬಂದಾಗ ಮಾತನಾಡೋದು. ಜೀವನನೇ ಸಾಕಾಯಿತು ಅಂತ ಹೇಳ್ಕೊಂಡಿದ್ದಂತೆ ಸಂಬಂಧಿಕರ ಜೊತೆ. ಒಬ್ಬ ಮನುಷ್ಯ ಜೀವನ ನನಗೆ ಸಾಕಾಯಿತು ಅಂತ ಹೇಳಿಕೊಳ್ಳೋದು ಯಾವಾಗ? ಆತ ಸಾಧ್ಯ ಅಂತ ಕೆಲ ಟೀಕೆಗಳನ್ನು ಎದುರಿಸಿದಾಗ, ಮ್ಯಾಕ್ಸಿಮಮ್ ವಿಮರ್ಶೆಗಳನ್ನು ಎದುರಿಸ್ಕೊಂಡಾಗ, ಸೊ ಆ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದ ಚಂದ್ರಶೇಖರ ಸಿದ್ದಿ. ಇದಕ್ಕೆಲ್ಲ ಕಾರಣ ಏನು ಅಂತ ಮೂಲಗಳನ್ನು ಹುಡುಕೋದಕ್ಕೆ ಹೋದರೆ ಬೇರೆ ಬೇರೆ ತರಹದಲ್ಲಿ ನಮಗೆ ವಿಚಾರಗಳು ಸಿಗ್ತವೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಿಮನಹಳ್ಳಿಯ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.